ಭದ್ರಾ ಬಲದಂಡೆ ಕಾಲುವೆಯನ್ನ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರದು ಅಂತ ಇವತ್ತು ದಾವಣಗೆರೆ ನಗರ ಬಂದ್ಗೆ ಕರೆ ಕೊಡಲಾಗಿದೆ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ. ಭದ್ರಾ ಬಲದಂಡೆ ಕಾಲುವೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ದಾವಣಗೆರೆ ನಗರ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬಿಜೆಪಿ ರೈತ ಮೋರ್ಚಾ ಮತ್ತು ಜಿಲ್ಲಾ ರೈತ ಒಕ್ಕೂಟದಿಂದ ಈ ಬಂದ್ಗೆ ಕರೆ ಕೊಡಲಾಗಿದೆ. ಅಂದರೆ ಕಾಮಗಾರಿ ಈಗಾಗಲೇ ಏನು ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು, ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯಿಸಿ ಬಂದ್ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಬಂದ್. ಮೆಡಿಕಲ್ ಶಾಪ್, ಮೆಡಿಕಲ್ ಸ್ಟೋರ್, ಹಾಲು ಇತರ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲರೂ ಕೂಡ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಗರದ ಎಲ್ಲ ಸರ್ಕಲ್ಗಳಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಅಂದರೆ ಜಿಲ್ಲೆಗೆ ಇದರಿಂದ ತುಂಬ ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭದ್ರಾ ಬಲದಂಡೆ ಕಾಲುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೋಡಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಬಿಜೆಪಿ ರೈತ ಮೋರ್ಚಾ ಮತ್ತು ಜಿಲ್ಲಾ ರೈತ ಒಕ್ಕೂಟ ಇವರ ಎರಡೂ ಸಂಘಟನೆಯವರು ಬಂದ್ಗೆ ಬೆಂಬಲವನ್ನು ಕರೆಯನ್ನು ಕೊಟ್ಟಿದ್ದಾರೆ. ಬೆಂಬಲ ಕೂಡ ಸಿಗ್ತಾ ಇದೆ, ಯಾಕೆಂದರೆ ಅಲ್ಲಿ ವಾಹನಗಳು ಅತ್ಯಂತ ವಿರಳವಾಗಿದೆ. ಮುಂದಕ್ಕೆ ನೋಡಬೇಕು ಈಗ 9 ಗಂಟೆಯ ನಂತರ ವ್ಯಾಪಾರ ವಹಿವಾಟು ಹೇಗೆ ಸಾಗುತ್ತೆ ಅಂತ. ನೋಡಿದ್ದೀರಾ, ಎಲ್ಲ ಕಡೆ ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು, ಡಿಫ್ರೆಂಟ್ ಟೀಮ್ಸ್ ಓಡಾಡಿ ಎಲ್ಲೆಲ್ಲಿ ಆಯಾಕಟ್ಟಿನ ಜಾಗಗಳಿದೆ ಅಲ್ಲಿ ಕೂಡ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಇಲ್ಲ, ಬರೀ ನಮ್ಮ ದಾವಣಗೆರೆ ಜಿಲ್ಲೆಯ ಮ್ಯಾನ್ ಆ್ಯಂಡ್ ಆಫೀಸರ್ಸ್ಗಷ್ಟೇ ಈಗ ಡಿಪ್ಲಾಯ್ ಮಾಡಿದ್ದೇವೆ. ಹಸಿರು ರೈತ ಸೇನೆ ವತಿಯಿಂದ ದಾವಣಗೆರೆ ಬಂದನ್ನು ಮಾಡ್ತಾ ಇದ್ದಾರೆ. ಬಂದು ಶಾಂತಿಯುತವಾಗಿ ನಡೀತಾ ಇದೆ. ಈಗ ಬೆಳಗ್ಗೆಯಿಂದನೇ ಈಗಾಗಲೇ ಪ್ರತಿಭಟನಾಗಾರರು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕು, ಭದ್ರಾ ನಾಲೆಯಿಂದ ಟೈಲ್ ಎಂಡ್ವರೆಗೆ ವಾಟರ್ ರೀಚ್ ಆಗೋದಿಲ್ಲ, ಈ ಒಂದು ಕಾರಣಕ್ಕಾಗಿ ಆ ಪ್ರಾಜೆಕ್ಟ್ ಮಾಡ್ತಾರೋ ಸರಿ ಇಲ್ಲ ಅನ್ನೋ ಇದರಿಂದ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ನಿನ್ನೆ ಕೂಡ ಹೇಳಾಗಿದೆ, ಯಾವುದೇ ಕಾರಣಕ್ಕೆ ಕೂಡ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮಾಡಬೇಕು, ಯಾರಿಗೆ ಫೋರ್ಸ್ ಮಾಡಬಾರ್ದು ಅಂತ. ಎಲ್ಲ ಅಗತ್ಯ ಸೇವೆಗಳು, ಎಲ್ಲ ಬಸ್ಸಸ್ಸು ನೀವೇ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಎಂದಿನಂತೆ ನಡೀತಾ ಇದೆ. 2-3 ಕಡೆ ಟೈರ್ ಸುಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದನ್ನು ಕೂಡ ನಾವು ಸ್ಟಾಪ್ ಮಾಡಿಸಿದ್ದೀವಿ. ಇದುವರೆಗೆ ಬಂದ್ ಎಲ್ಲ ರೀತಿಯಿಂದ ಶಾಂತಿಯುತವಾಗಿ ನಡೀತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಹೌದು, ಈ ದಿವಸ ಕಾಂಗ್ರೆಸ್ ಅವರು ಕೂಡ ಬಿಜೆಪಿ ಕಚೇರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಈ ಭದ್ರಾ ಬಲದಂಡೆ ಕಾಲುವೆಗೆ ವಿರೋಧ ಯಾಕೆ ಮತ್ತು ಇವತ್ತಿನ ಬಂದ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ? ಅರವಿಂದ್, ಭದ್ರಾ ಬಲನಾಲೆಯಿಂದ ಅವೈಜ್ಞಾನಿಕವಾಗಿ ಕುಡಿಯುವ ನೀರಿನ ಯೋಜನೆಗೆ ಅಂದರೆ ಹೊಸದುರ್ಗ ಆಗಿರ್ಬೋದು, ತರೀಕೆರೆ, ಅಜ್ಜಂಪುರ ಈ ತಾಲೂಕುಗಳ 1600ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ 2022ರಲ್ಲೇ ಅದು ಅನುಮೋದನೆ ಆಗಿತ್ತು. ಆದರೆ ಅವೈಜ್ಞಾನಿಕವಾಗಿ ಬಲದಂಡೆ ನಾಲೆಯನ್ನು ಸೀಳಿ ಅವರು ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾಗಿ ದಾವಣಗೆರೆ ಭಾಗಕ್ಕೆ ಬರುವಂತಹ ನೀರು ಸ್ಥಗಿತ ಆಗುತ್ತೆ, ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಮಗಾರಿ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಬಿಜೆಪಿ ಆಗಿರ್ಬೋದು ಮತ್ತು ಭಾರತೀಯ ರೈತ ಒಕ್ಕೂಟದ ರೈತರಾಗಿರ್ಬೋದು ಮತ್ತು ಈ ಭಾಗದ ಕೊನೆ ಭಾಗದ ರೈತರು ಕೂಡ ಒಂದು ಪ್ರತಿಭಟನೆ ಮಾಡಿದ್ರು ಮತ್ತು ಮುತ್ತಿಗೆಯನ್ನು ಹಾಕಿದ್ರು. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಂತಹ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ವಾಹನ ಸಂಚಾರ ಯಥಾಸ್ಥಿತಿ ಇದೆ. ಆದರೆ ಬಿಜೆಪಿ ಮುಖಂಡರಾಗಿರ್ಬೋದು ಮತ್ತು ರೈತ ಒಕ್ಕೂಟದ ರೈತರಾಗಿರ್ಬೋದು ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಬಂದ್ಗೆ ಕರೆ ಕೊಡಿ, ಅಂದರೆ ಒಂದು ಬೆಂಬಲವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಭದ್ರಾ ನೀರಿನ ಅವಲಂಬಿಸಿ ದಾವಣಗೆರೆ ಭಾಗದ ಲಕ್ಷಾಂತರ ಹೆಕ್ಟೇರ್ ಕೃಷಿ ಪ್ರದೇಶಗಳು ಕೂಡ ಬೆಳೆಯನ್ನು ಬೆಳೀತಾರೆ, ರೈತರು ಬೆಳೆಯನ್ನು ಬೆಳೀತಾರೆ. ಆದರೆ ಭದ್ರಾ ನೀರಿಗೆ ಅಂದರೆ ಭದ್ರಾ ಬಲನಾಲೆಯಿಂದ ಬರುವಂತಹ ನೀರಿಗೆ ಒಂದು ಚಾಲನ ಸೀಳಿ ಕುಡಿಯೋ ನೀರಿನ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ, ಇದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರೋದು ನಾವು ದೃಶ್ಯ ನೋಡಬೇಕಾದ್ರೆ ದಾವಣಗೆರೆ ಜಯದೇವ ಸರ್ಕಲಲ್ಲಿ ಇದ್ವಿ. ಜಯದೇವ ಸರ್ಕಲಲ್ಲಿ ಈಗಾಗಲೇ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಯಾಕಂದರೆ ಇದೇ ಸ್ಥಳದಲ್ಲಿ ಬಿಜೆಪಿ ರೈತ ಮೋರ್ಚಾ ಆಗಿರೋದು ಮತ್ತು ಭಾರತೀಯ ರೈತ ಒಕ್ಕೂಟದ ಕಾರ್ಯಕರ್ತರಾಗಿರೋದು ಮತ್ತು ರೈತರು ಕೂಡ ಒಂದು ಪ್ರತಿಭಟನೆ, ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ MP ರೇಣುಕಾಚಾರ್ಯ ಆಗಿರ್ಬೋದು ಮತ್ತು ಮಾಡಾಳು ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತು ವಿವಿಧ ನಾಯಕರು ಕೂಡ ಒಂದು ಅನೌನ್ಸನ್ನು ಕೂಡ ಮಾಡ್ತಾ ಇರುವಂಥದ್ದು. ತೆರೆದ ವಾಹನದಲ್ಲಿ ಯಾರು ಕೂಡ
ಅಂಗಡಿಗಳನ್ನ ಹೋಂಪಾತ್ ಮಾಡಬೇಡಿ, ಮತ್ತು ಭದ್ರಾ ನಾಲೆಗೆ ಭದ್ರಾ ನೀರಿಗಾಗಿ ಹೋರಾಟ ಮಾಡ್ತಿದ್ವಿ, ಆ ನೀರಿಗಾಗಿ ಹೋರಾಟ ಮಾಡೋದು ನಮಗೆ ಬೆಂಬಲ ಕೊಡಿ ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಒಂದು ಮನವಿ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆಯಲ್ಲಿ ಒಂದು ನೀರಸ ಪ್ರತಿಕ್ರಿಯೆ ಇದೆ, ಯಾಕಂದರೆ ವಾಹನ ಸಂಚಾರ ಯಥಾಸ್ಥಿತಿ ಇದೆ, ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗ್ತಾ ಇದ್ದಾವೆ. ಇದರಿಂದಾಗಿ ದಾವಣಗೆರೆ ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಇರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ದಾವಣಗೆರೆಯಲ್ಲಿ.